ಚಿನ್ನ ಬೆಳ್ಳಿ ದರದಲ್ಲಿ ಸತತ ಎರಡನೇ ದಿನವೂ ಕೂಡ ಕುಸಿತ ಆಗ್ತಾ ಇದೆ. ಇವತ್ತು ಕೆಜಿ ಬೆಳ್ಳಿ ದರದಲ್ಲಿ 13,155 ರೂಪಾಯಿ ಕುಸಿತ ಆಗಿರೋದು. 1 ಕೆಜಿ ಬೆಳ್ಳಿ 2.41 ಲಕ್ಷ ರೂಪಾಯಿಗೆ ಮಾರಾಟ. 2 ದಿನದಲ್ಲಿ ಬೆಳ್ಳಿ ಬೆಲೆಯಲ್ಲಿ 41,000ದಷ್ಟು ಇಳಿಕೆ ಆಗಿದೆ. ನೋಡಿ, ಜಾಸ್ತಿ ಆಗ್ತಾ ಇದೆ. ಅಯ್ಯೋ, ಗೋಲ್ಡ್ ರೇಟ್ ಜಾಸ್ತಿ, ಈ ಕಡೆ ಸಿಲ್ವರ್ ರೇಟು ಜಾಸ್ತಿ, ಏನು ಮಾಡೋದು, ಯಾವುದನ್ನು ತಗೊಳ್ಳೋದು ಅನ್ನೋ ಪ್ರಶ್ನೆ ಇತ್ತು. ಹೀಗೆ ಆದರೆ ಎಷ್ಟರವರೆಗೂ ಇದು ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ, ನಾವೆಲ್ಲ ಕೊಂಡ್ಕೊಳ್ಳೋದಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾಯಿದ್ರು. ಒಂದು ಸ್ವಲ್ಪ ಮಟ್ಟಿಗೆ 2 ದಿನದಿಂದ ನೋಡ್ತಾ ಇದ್ದರೆ ಪರವಾಗಿಲ್ಲ, ಇಳಿಕೆ ಆಗ್ತಾಯಿದೆ. ಬಟ್ ಇನ್ವೆಸ್ಟ್ ಮಾಡಿದವರು ಅವರೀಗ ಬಾಯ್ ಪಡ್ಕೊಳ್ಬೇಕು. ಯಾಕಂದರೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಂಡಿದ್ರು. ಈಗ 2 ದಿನಕ್ಕೆ ಇಷ್ಟು ಕುಸಿತ ಆಗಿದೆ. ಜಾಸ್ತಿ ಏನಾದರೂ ಮತ್ತೆ ಕುಸಿತ ಆಗ್ತಾನೇ ಬರುತ್ತೆ ಅಂತಂದರೆ ಸಮಸ್ಯೆ ಆಗಬಹುದು. ಸದ್ಯಕ್ಕೆ ಬೆಳ್ಳಿ ಬಂಗಾರ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದವರಿಗೆ ಒಂದು ಸ್ವಲ್ಪ ಪರವಾಗಿಲ್ಲ, ಇನ್ನೂ ಕಮ್ಮಿ ಆಗುತ್ತೇನೋ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ. ಈಗೆಲ್ಲ ಮದುವೆ ಕಾರ್ಯ ಎಲ್ಲ ಪ್ರಾರಂಭ ಆಗುತ್ತಲ್ಲ, ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಬೆಳ್ಳಿ ತಗೋಬೇಕು ಅಂತ ಅಂದ್ಕೊಂಡವ್ರಿಗೆ 2 ದಿನದಿಂದ ಇಷ್ಟು ಕಡಿಮೆ ಆಗಿದೆ, ಇನ್ನೂ ಕಮ್ಮಿ ಆಗಬಹುದೇನೋ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಾಗುತ್ತೆ ನೋಡಬೇಕಾಗತ್ತೆ. $10 ಗ್ರಾಂ ಚಿನ್ನದ ದರದಲ್ಲಿ ಇವಾಗ ಕುಸಿತ ಆಗ್ತಾ ಇರುವಂಥದ್ದು 2013. 10 ಗ್ರಾಂ ಬಂಗಾರ 1.51 ಲಕ್ಷ ರೂಪಾಯಿಗೆ ಮಾರಾಟ. 2 ದಿನದಲ್ಲಿ ಚಿನ್ನದ ಬೆಲೆಯಲ್ಲಿ 6,600 ರೂಪಾಯಿ ಇಳಿಕೆ ಆಗಿದೆ. 2 ದಿನದಲ್ಲಿ ಚಿನ್ನದ ಬೆಲೆಯಲ್ಲಿ 6,660 ರೂಪಾಯಿ ಇಳಿಕೆ ಆಗಿರೋದು. ನೋಡಿ, ಬಂಗಾರದ ರೇಟಲ್ಲಿ ಕಮ್ಮಿ ಆಗ್ತಾ ಇದೆ. 2 ದಿನದ ನಾವು ನೋಡ್ತಾ ಇದ್ದೀವಿ. 2 ದಿನದಿಂದ ಕುಸಿತ ಆಗ್ತಾ ಇದೆ. ಹೀಗೆ ಕುಸಿತ ಹಾಕ್ಕೊಂಡು ಬರುತ್ತಾ ಗೊತ್ತಿಲ್ಲ. ಏಕ್ದಮ್ ಮತ್ತೇನಾದರೂ ಜಾಸ್ತಿ ಆಗಿಬಿಡುತ್ತಾ ಗೊತ್ತಿಲ್ಲ. ಯಾವುದನ್ನು ಗೆಸ್ ಮಾಡೋದಕ್ಕಾಗ್ತಾ ಇಲ್ಲ. ಒಂದು ಕಡೆಯಲ್ಲಿ ತಜ್ಞರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ರು. ಇನ್ವೆಸ್ಟ್ ಪರ್ಪಸ್ ಒಮ್ಮೆಲೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ಕಮ್ಮಿನೂ ಆಗಬಹುದು ಅಂತ ಹೇಳ್ತಾ ಇದ್ರು. ಈಗ 2 ದಿನದಿಂದ ಕಡಿಮೆ ಆಗ್ತಾ ಇದೆ. ಇದು ಹೀಗೆ ಇರುತ್ತಾ, ಮತ್ತು ಫುಲ್ ಕಮ್ಮಿ ಆಗುತ್ತಾ, ಮತ್ತೆ ಜಾಸ್ತಿ ಆಗತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಬಂಗಾರ ಪ್ರಿಯರು.